ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಮಿನಿ ಬ್ಲಾಗ್. ಮೊನ್ನೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಲಿಕ್ಕೆ ಅಂತ ಹಸಿಕಾಯಿ ತಂದಿದ್ರು. ಸುಳಿಯೋಣ ಅಂದ್ಬಿಟ್ಟು ತಗರೆಕಾಯಿ ಸುಲ್ಕೊಂಡು ಬಂದೆ. ಕಣಕ್ಕೆ ಹೋಗಿದ್ದೆ. ಕಣದಲ್ಲೇ ಅಮ್ಮ ರಾಗಿ ತೂರ್ತಾಯಿದ್ರು. ಮಿಕ್ಕಿದ ರಾಗಿನೆಲ್ಲ ಇಷ್ಟು ದಿನ 5 ದಿನದಿಂದ ರಾಗಿ ಕೆಲಸ ಎಲ್ಲ ಆಗ್ತಾಯಿತ್ತು. ಸೊ ಇವತ್ತು ಸೀಡ್ಸಿಗೆ ಹಾಕ್ಬರೋಕ್ಕೆ ಅಂತ ಹಾಸನ್ಗೆ ಹೋಗಿದ್ದಾರೆ ನಮ್ಮ ಮನೆಯವರು. ಇವೆಲ್ಲ ಮನೆಗೆ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು 5 ಚೀಲನ ಮನೆಗೆ ತುರ್ಕೋತಾ ಇದ್ವು. ಚಾಕ್ಲೇಟ್ ಮಾಡಿದ್ದೆ. ಸೊ ಫ್ರಿಜ್ಜಲ್ಲಿ ಚಾಕ್ಲೇಟ್ ಬೇಕು ಅಂತ ಪಾಪ ತಟ್ಟೆನ ಎತ್ಕೊಬಂದು ಕೀಳಕ್ಕೆ ಬರ್ದೆ ನನ್ನ ಹತ್ರ ಬಂದು ಕೀಳಿಸ್ಕೊತಾ ಇದ್ಲು. ಚಾಕ್ಲೇಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಪ್ರತಿ ಸಲ ಮಾಡಿದಾಗಲೂ ಒಂದೇ ದಿನಕ್ಕೆಲ್ಲ ಖಾಲಿ ಮಾಡಿಬಿಡ್ತಾರೆ. ಈ ಸಲ 2 ತಟ್ಟೆ ಆಗೋಷ್ಟು ಮಾಡಿದ್ದೆ. ಸೊ ಇನ್ನು ಮಿಕ್ಕಿತ್ತು. ಖಾರ ಎಲ್ಲ ರುಬ್ಬಿಟ್ಟು ತರಕಾರಿ ಕಿತ್ಕೊಬರೋಣ ಅಂತ ಆಚೆ ಹೋಗಿದ್ದೆ. ಬದನೆಕಾಯಿ ಕಿತ್ಕೊಂಡೆ 2, ಇನ್ನು ಮಿಕ್ಕಿದ ಹಾಗೆ ಇತ್ತು. ನಾನೇನೋ ತರಕಾರಿ ಕಿತ್ಕೊಬರೋಕ್ಕೆ ಅಂತ ಹೋಗಿದ್ದೆ. ಬಟ್ ಇವರಿಬ್ಬರು ಏನಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ. ಇವರು ಕೂಡ ಬಂದಿದ್ದರು. ಇನ್ನು ಚಿಕ್ಕದಿತ್ತು ಅಂತ ಮಿಕ್ಕಿದೆಲ್ಲ ಬಿಟ್ಬಿಟ್ಟು ಹಾಗೆ 1-2 ಸೀಮೆ ಬದನೆಕಾಯಿ ಇತ್ತು, ಅದನ್ನು ಕೂಡ ಕಿತ್ಕೊಂಡೆ. ಸೀಮೆ ಬದನೆಕಾಯಿ ಎಲ್ಲ ಖಾಲಿ ಆಗೋಗಿದ್ದಾವೆ. ಇದೊಂದೇ ಇದ್ದಿದ್ದು, ಇನ್ನೆಲ್ಲ ಚಿಕ್ಕದು. ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು ನಾಳೆ. ಸೊ ಕಿತ್ಕೊಂಡು ಸ್ವಲ್ಪ ತೊಂಡೆಕಾಯಿ ಕೂಡ ಇತ್ತು. ಬೇಕಾಗಿರೋ ತರಕಾರಿನೆಲ್ಲ ಕಿತ್ಕೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿದೆ. ಫ್ರಿಜ್ಜಲ್ಲಿ ತೊಗೊಂಡು ಕಟ್ ಮಾಡ್ಕೊತೀನಿ. ಸೊ ಎಲ್ಲ ತರಕಾರಿನೂ ನಾನೇ ಬೆಳ್ಕೊಂಡಿಲ್ಲ. ಸೊ ಆದಷ್ಟು ನಮ್ಮನೆ ಗಿಡದಲ್ಲೇ ಇದೆ. ನಂತರ ಅಡುಗೆ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹಚ್ಕೋತಾ ಇದ್ದೆ. ಪಾಪು ನನಗೂ ಹಚ್ಚು ಅಂದ್ಲು. ಅವಳಿಗೆ ಸ್ವಲ್ಪ ಹಚ್ಬಿಟ್ಟು ಹಾಗೆ ಒಂದು ಬ್ಲೌಸ್ ಹೊಲಿಯೋಣ ಅಂತ ಕಟ್ ಮಾಡಿಕ್ಕಿದ್ದೆ. ಸೊ ಸ್ಟಿಚ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನೆಲ್ಲೂ ಟೈಲರಿಂಗ್ನ ಕಲ್ತಿಲ್ಲ. ಯೂಟ್ಯೂಬ್ ನೋಡ್ಕೊಂಡು ಕಲಿಯೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಬ್ಲೌಸ್ ಹೇಗೆ ಬಂತು ಅಂತ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಹೇಳ್ತೀನಿ. ನನಗೆ ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ. ಹೊಲ್ದಿದ್ದು 3-4 ಬ್ಲೌಸು ಚೆನ್ನಾಗಿ ಬರೋವು. ನಂತರ ಯಾಕೋ ಟೈಟು ಫಿಟ್ಟು ಎಲ್ಲ ಹಾಳಾಗೋಗ್ತಾಯಿತ್ತು. ಈ ಸಲ ನನಗೆ ಅಮ್ಮಂಗೆ ಅಂತ ಸ್ಟಿಚ್ ಮಾಡ್ತಾಯಿದ್ದೆ. ಈ ಸಲ ನನಗೆ ಅಂತಲೇ ಸ್ಟಿಚ್ ಮಾಡಿದ್ದೀನಿ. ಹೇಗೆ ಬಂದಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಮಾಡೋಕ್ಕೆ ಬರಲ್ಲ ಸ್ಟಿಚ್ ಬ್ಲೌಸು. ಬಟ್ ನಾನೇ ಒಂದು ಐಡಿಯಾ ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಬಂತು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನ ನೋಡಿ. ಯಾರಿಗಾದ್ರೂ ಟೈಲರಿಂಗ್ ಬರಲಿಲ್ಲ ಅಂದರೆ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೋಬೋದು. ನನ್ನ ಪ್ರಕಾರ ಯೂಟ್ಯೂಬ್ ನೋಡ್ಕೊಂಡು ಟೈಲರಿಂಗ್ನ ಕಲಿಬೋದು ಅಂತ ಹೇಳ್ತೀನಿ. ನಂತರ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿ ಇಟ್ಬಿಟ್ಟು ಗ್ಯಾಸ್ ಕಲ್ಸೋಣ ಅಂತ ಹೋಗಿದ್ದೆ. ನಮ್ಮನೇಲಿ ಗೋಬರ್ ಗ್ಯಾಸಲ್ಲೇ ಅಡುಗೆ ಮಾಡೋದು. ಮಾಮೂಲಿ ಗ್ಯಾಸ್ ಕೂಡ ಇದೆ, ಬಟ್ ನಾವು ಗೋಬರ್ ಗ್ಯಾಸ್ ಜಾಸ್ತಿ ಯೂಸ್ ಮಾಡೋದು. ಸಂಜೆ ಆಯಿತು, ಕಡಲೆಕಾಯಿನ ಸುಲಿದು ಊಟ ಮಾಡಿದ್ದು. ಈ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು.